to my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars, flip the handlebars. ಲಿಟ್ಟಿ ಚೋಕ ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ತ್ಯಾಗರಾಜ ನಗರ ಬಿಸಿ ತ್ಯಾಗರಾಜ ನಗರದ ಒಂದು ಪುಟಾಣಿ ಗಲ್ಲಿನಲ್ಲಿ ಪುಟಾಣಿ ಅಂಗಡಿ ಲಿಟ್ಟಿ ದುಷ್ಕಾ ವಾಲೆ ಇಲ್ಲಿಗೆ ಬಂದಿದ್ದೀನಿ. ಲಿಟ್ಟಿ ದುಷ್ಕಾ ವಾಲೆ ಇದು ಬಂದು ದಿನ 3 ಗಂಟೆಯಿಂದ 10 ಗಂಟೆ ಅಷ್ಟೇ ಇರುತ್ತೆ ಅಂತ ನೋಡಿದೀನಿ ನಾನು. ಯಾಕಂದ್ರೆ ಒಂದು ಸಲ ಬಂದು ನಾವು ಆಕ್ಚುಲಿ ನನಗೆ ಈ ಹೆಸರು ಇಂಟ್ರೆಸ್ಟಿಂಗ್ ಅನ್ಸಿ ಏನು ಅಂತ ಕೇಳಿದ್ರೆ ಆದ್ರೆ ಅವತ್ತಿನ್ನು 3 ಗಂಟೆ ಆಗಿರ್ಲಿಲ್ಲ, ಸೊ ಇನ್ನೂ ಶುರುವಾಗಿರ್ಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ವಾಪಸ್ ಬಂದಿದೀವಿ. ಇವತ್ತೇ ಫಸ್ಟ್ ನಾನಿಲ್ಲಿ ಟೇಸ್ಟ್ ಮಾಡ್ತಿರೋದು, ಆಯ್ತಾ. ಲಿಟ್ಟಿ ದುಷ್ಕಾ ವಾಲೆ ಅಂತ ನೀವು ಇದನ್ನ ಆಕ್ಚುಲಿ ಗೂಗಲ್ ಮ್ಯಾಪ್ ಅಲ್ಲಿ ಹಾಕೊಂಡ್ರೆ ಸಿಗುತ್ತೆ ನಿಮಗೆ. ಎಕ್ಸಾಕ್ಟ್ ಆಗಿ ನೀವೇ ಗೂಗಲ್ ಮ್ಯಾಪ್ ಅಲ್ಲಿ ಹಾಕೊಂಡ್ ಬರೋದೇ ವಾಸಿ ಅನ್ಸುತ್ತೆ. ಬಿಕಾಸ್ ತ್ಯಾಗರಾಜ ನಗರದ ರೋಡ್ಗಳು ಗೊತ್ತಿದೆಯಲ್ಲ ನಿಮಗೆ. ಅಂಡ್ ಪ್ರೊವೈಡೆಡ್ ಇಲ್ಲಿ ಬಂದಾಗ ನೀವು 2 ವೀಲರ್ ತಂದ್ರೆ ವಾಸಿ, 4 ವೀಲರ್ ಆದ್ರೆ ಪಾರ್ಕಿಂಗ್ ಕಷ್ಟ ಆಗತ್ತೆ. ಸೊ ಎಸ್, ಲಿಟ್ಟಿ ದುಷ್ಕಾ ವಾಲೆ 3 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇರುತ್ತೆ. ರಜಾ ಯಾವತ್ತಾದ್ರೂ ಇದೆಯಾ, ಇಲ್ಲಿ ಏನೇನ್ ಸಿಗುತ್ತೆ, ಬೆಲೆ ಎಷ್ಟು, ಎಲ್ಲದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಬನ್ನಿ ಒಳಗೆ. ಆಕ್ಚುಲಿ ಒಳಗ್ ಜಾಗ ಚೆನ್ನಾಗಿದೆ ನೋಡಿ, ಪುಟ್ಟದಾಗಿದೆ ಬಟ್ ಕ್ಯೂಟ್ ಆಗಿದೆ ಜಾಗ. ಸೊ ಸೀಟಿಂಗ್ ಕೆಳಗೆ ಕುತ್ಕೊಂಡು ಆರಾಮಾಗಿ ಕಂಫರ್ಟಬಲ್ ಆಗಿ ತಿನ್ಬಹುದು. ಫಸ್ಟ್ ನಾನೀಗ ದುಷ್ಕಾ ಹೇಳಿದೀನಿ. ನಾನು ಎಲ್ಲೂ ದುಷ್ಕಾನ ಟೇಸ್ಟೇ ಮಾಡಿಲ್ಲ, ಟ್ರೈಯೂ ಮಾಡಿಲ್ಲ. ಸೊ ದುಷ್ಕಾ ಏನು ಅಂತಾನು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ದುಷ್ಕಾ ಬೇಸಿಕ್ಲಿ ಎಲ್ಲಿದೆ ಅಂದ್ರೆ ಲೈಕ್ ಫ್ರಮ್ ವೇರ್ ದುಷ್ಕಾ? ಓಕೆ, ಸೊ ಸೋಮವಾರದ ಹೊತ್ತು ರಜಾ ಇರುತ್ತೆ. ದಿನಾನು ಅದು ಬಿಟ್ಟು ಮಿಕ್ಕಿ ದಿನ ಎಲ್ಲ 3 ಗಂಟೆಯಿಂದ 10 ಗಂಟೆ ತನಕ. ದುಷ್ಕಾ ಇದು ಬಂದು ಜಾರ್ಖಂಡ್ ಸ್ಪೆಷಲ್ ಡಿಶ್ ಅಂತೆ. ಸೊ ಅದೇನು ಅಂತ ಇವತ್ತು ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ, ಓಕೆನಾ. ಒನ್ ಪ್ಲೇಟ್ ದುಷ್ಕಾ. ಓಕೆ, 1 ಪ್ಲೇಟ್ ಅಲ್ಲಿ 3 ಬರುತ್ತಾ? 3. ನೈಸ್. ಓಹ್, ಏನು ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತದೆ ಅಲ್ಲ, ಇದು ಡಿಫ್ರೆಂಟ್ ಆಗಿ ಕಾಣಿಸ್ತದೆ. ಡೀಪ್ ಫ್ರೈಡ್ ಅನ್ಸುತ್ತೆ ಇದು, ನೋಡೋದಕ್ಕಂತೂ ಡೀಪ್ ಫ್ರೈಡ್ ತರನೇ ಇದೆ. ಸೊ ಡೀಪ್ ಫ್ರೈ ಅಲ್ಲೇನೋ ಹಾಕ್ತಾ ಇದಾರೆ, ಫುಲ್ ಚಾಟ್ ತರ ಮಾಡ್ತಿದಾರೆ ಅದನ್ನ. ಸ್ಪೆಷಲ್ ಟೊಮ್ಯಾಟೊ ಚಟ್ನಿ. ಓ, ಸ್ಪೆಷಲ್ ಟೊಮ್ಯಾಟೊ ಚಟ್ನಿ, ನೈಸ್. ಥ್ಯಾಂಕ್ ಯು. ಸ್ಪೂನ್ ಹಂಗೆ ತಿನ್ನೋದ ಇದು? ಸೊ ಇವರು ಚಾಟ್ ಒಳಗಡೆ ಹಾಕಿರೋ ಈ ಮಸಾಲೆ ಬ್ಲಾಕ್ ಚೆನ್ನ ಅದು ಮಸಾಲೆ ಮಾಡಿ ಹಾಕಿದ್ದಾರೆ. ಅದೆಲ್ಲ ಟ್ರೈ ಮಾಡಕ್ಕಿಂತ ಮುಂಚೆ ನಂಗೆ ಬರೀ ದುಷ್ಕಾನ ಟ್ರೈ ಮಾಡ್ಬೇಕು ಅಂತಿದೆ. ದುಷ್ಕಾ ಅಂತ ಹೇಳಕ್ಕೆ ನಂಗೆ ಇಷ್ಟ ಆಗ್ತದೆ, ದುಷ್ಕಾ ಅಂತ ಹೆಸರು. ಸೊ ಇದು ಏನಂತ ಗೊತ್ತಿಲ್ಲ, ಜಾರ್ಖಂಡ್ದು ಸ್ಪೆಷಲು. ಟ್ರೈ ಮಾಡಿ ನೋಡೋಣ. ಕುತ್ಕೊಳ್ಳೋಣ. ಏನು ಅಂದ್ರೆ ಉಪ್ಪು ಖಾರವಾಗೇನಿಲ್ಲ, ಉಪ್ಪಿದೆ ಒಂಚೂರು, ಖಾರ ಏನಿಲ್ಲ, ಸಪ್ಪೆ ಇದೆ, ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಒಂಥರ ಕೈಂಡ್ ಆಫ್ ಡಿಫ್ರೆಂಟ್ ವರ್ಷನ್ ಆಫ್ ಪೂರಿ ತಿಂದಂಗಿದೆ. ಇದು ಕಡಲೆ ಹಿಟ್ಟು ಅಂದ್ರೆ ಚನಾ ದಾಲು, ಉದಿನ ಹಿಟ್ಟು ಉರಿದ ದಾಲು, ಮತ್ತೆ ಮೂಂಗ್ ದಾಲು ಹೆಸರು ಬೇಳೆ ಹಿಟ್ಟು, ಆಮೇಲೆ ಅಕ್ಕಿ ಅಂದ್ರೆ ದೋಸೆ ರುಬ್ಬಿರ್ತೀವಲ್ಲ ಆ ತರ ಫರ್ಮೆಂಟ್ ಆಗೋದು, ತುಂಬಾ ಫರ್ಮೆಂಟ್ ಆಗೋದು ಬೇಡವಂತೆ, ಕಡಿಮೆನೂ ಫರ್ಮೆಂಟ್ ಆಗಿರಬಾರ್ದಂತೆ. ಎಲ್ಲ ಮಧ್ಯದ ರೇಂಜ್ ಅಲ್ಲಿ ಬಂದಾಗ ಇದನ್ನ ಹಾಕೋದು ಅಂತ ಹೇಳಿದ್ರು. ಸೊ ಇದು ಮಾಡೋದನ್ನ ತೋರ್ಸೋದಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ಸುತ್ತೆ, ಬಟ್ ಇವ್ರು ಮಾಡ್ಕೊಂಡ್ ಬರ್ತಾರೆ ಅನ್ಕೊಳ್ತೀನಿ ನಾನು. ಸೊ ಇವಾಗ ವಿತ್ ದಿಸ್ ಹಿಂಗೆ ಟ್ರೈ ಮಾಡಿ ನೋಡ್ತೀನಿ, ಬಟ್ ಬರೀ ಮಸಾಲೆ ಟ್ರೈ ಮಾಡ್ತಾ ಇದೀನಿ ಈಗ. ಮಸಾಲೆ ಎಲ್ಲ ಹೇಳಿದ್ರು ಅವ್ರದ್ದೇನೋ ಸ್ಪೆಷಲ್ ಟೊಮ್ಯಾಟೊ ಚಟ್ನಿ ಇದೆ ಅಂತ. ಆಲೂಗಡ್ಡೆ ಹಾಕಿದ್ದಾರೆ, ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಕಾಣಿಸ್ತಾ ಇದೆ, ಟೊಮ್ಯಾಟೊ ಇದೆ. ಸೊ ಬರೀ ಮಸಾಲೆ ಟೇಸ್ಟ್ ಮಾಡಿ ನೋಡೋಣ. ಏನೋ ಡಿಫ್ರೆಂಟ್ ಆಗಿದೆ ಇದು, ರೆಗ್ಯುಲರ್ ಮಸಾಲೆ ತರ ಇಲ್ಲ, ಚೆನ್ನಾಗಿದೆ. ಹೆಂಗ್ ತಿನ್ಬೇಕಿದು ಇವಾಗ? ಮೋಸ್ಟ್ಲಿ ಇದನ್ನ ಡಿಪ್ ಮಾಡ್ಕೊಂಡು ತಿನ್ನೋದು ಅಥವಾ ಇದು ಒಳಗೆ ಹಾಕೊಂಡು ತಿನ್ನೋದು ಮಾಡ್ಬೇಕು. ಎನಿವೆ ನಾನು 1 ಬೈಟ್ ಕಚ್ಕೊಳ್ತೀನಿ, 1 ಸ್ಪೂನ್ ತಿಂತೀನಿ, ಆಯ್ತಾ? ನೋಡೋಣ.
ನ್ಯೂ ಟೇಸ್ಟ್ ಇದು, ನಿಜವಾಗ್ಲೂ ಹೊಸ ರುಚಿ. ಸ್ವಲ್ಪ ಅಭ್ಯಾಸ ಆಗ್ಬೇಕು. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಯಾವುದೋ ಒಂದು ತುಂಬಾ ಡಿಫ್ರೆಂಟ್ ಫ್ಲೇವರ್ ಬರ್ತಿದೆ ನನಗೆ. ಅದೇನೋ ಅವ್ರದ್ದು ಎಣ್ಣೆದಲ್ಲೋ ಅಥವಾ ಮಸಾಲೆನೋ ಗೊತ್ತಾಗ್ತಿಲ್ಲ. ಯಾವುದೋ ಒಂದು ಸೆಪರೇಟ್ ಆಗಿ ನಾವು ಹಾಕದೇ ಇರುವಂತದ್ದು ಒಂದೇನೋ ಹಾಕಿದ್ದಾರೆ ಅನ್ನಿಸ್ತಾ ಇದೆ ನನಗೆ. ಇನ್ನೊಂದ್ಸಲ ಕೇಳ್ತೀನಿ ಯಾವ ಎಣ್ಣೆಲಿ ಕರೀತಾರೆ ಅಂತ. ಬಿಕಾಸ್ ಕೆಲವು ಸಲ ಬೇರೆ ಎಣ್ಣೆಲಿ ಕರೆದಾಗ್ಲೂ ಬೇರೆ ತರ ಇರ್ತದವ. ಮಸಾಲೆ ತುಂಬಾ ಸ್ಪೈಸಿ ಆಗಿಲ್ಲ, ಮೈಲ್ಡ್ ಆಗಿದೆ. ಅದೇ ನಾನು ಹೇಳಿದ್ದು, ನಮಗೆ ತುಂಬಾ ಹೊಸ ರುಚಿ ಅಂತ ಅನಿಸ್ತದೆ. ಬಟ್ ಜಾರ್ಖಂಡ್ ಸ್ಪೆಷಲ್ ದುಷ್ಕಾ ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ದುಷ್ಕಾ 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 ನಂಗೆ ಅದು ಹೇಳಕ್ಕೆ ನಿಜ ತುಂಬಾ ಇಷ್ಟ ಆಗ್ತದೆ. ಇದ್ರ ಒಳಗಡೆ ನಾ ಹೇಳಿದ್ನಲ್ಲ, ಚನ್ನ ದಾಲು, ಉರುದ್ ದಾಲ್ ಅಂದ್ರೆ ಕಡಲೆ ಹಿಟ್ಟು, ಉದಿನ ಬೇಳೆ ಹಿಟ್ಟು ಎಲ್ಲ ಒಳಗಡೆ ಏನೋ ಒಂದು ಸ್ಟಫಿಂಗ್ ತರ ಬಂದಿದೆ. ಸೊ ಅದನ್ನ ಕೈಯಲ್ಲಿ ತಿಂದ್ರೆ ಚೆನ್ನಾಗಿರತ್ತೆ ಅಂದ್ರು ಇವರು. ಆದ್ರೂ ನಂಗೆ ಅವ್ರು ಹೆಂಗ್ ತಿನ್ಬೇಕು ಅಂತ ಹೇಳಿದ್ರು ಅನ್ನೋದು ಅರ್ಥ ಆಗ್ಲಿಲ್ಲ. ಏನೋ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬಟ್ ಒಳಗಡೆ ಸ್ಟಫಿಂಗ್ ತರ ಎಲ್ಲ ಇದೆ. ಇದು ಬಂದು ಬೆಲೆ ಹೇಳ್ತೀನಿ ರೀ ನಾನು ನಿಮ್ಗೆ. ಇಲ್ಲಿ ಕಾಣಿಸುತ್ತೆ ನೋಡಿ, ದುಷ್ಕಾ ಬಂದು 30 ರೂಪಾಯಿ. ಘೀವಾಲಿ ಲಿಟ್ಟಿ ಚೋಕಾ ಇದೆ 100 ರೂಪಾಯಿ. ಜಲ್ ಕಟೋರಿ ಚಾಟ್ 60 ರೂಪಾಯಿ. ಆಲೂ ಪರಾಠ ಇದೆ 80 ರೂಪಾಯಿ. ವಡಾ ಪಾವ್ ಇದೆ 40 ರೂಪಾಯಿ. ಗಾಜರ್ ಕಾ ಹಲ್ವಾ 60 ರೂಪಾಯಿ, ಪ್ರಶಾಂತ್ ಫೇವ್ರೇಟ್ ಅದು. ಜಿಲೇಬಿ ರಬ್ಬಿ 60 ರೂಪಾಯಿ. ಬ್ರೆಡ್ ಚಾಪ್ ಅಂತೆ 30 ರೂಪಾಯಿ. ಸತ್ತು ಪರಾಟ, ಸತ್ತು ತುಂಬಾ ಒಳ್ಳೇದು ಆರೋಗ್ಯಕ್ಕೆ, 80 ರೂಪಾಯಿ. ಜಲ್ ಸಮೋಸಾ ಚಾಟ್ 60 ರೂಪಾಯಿ. ಸೊ ಇದು ಮೋಸ್ಟ್ಲಿ ಚಾಟ್. ಸೊ ಚಾಟ್ ಅಂದ್ರೆ 60 ಇರ್ಬೋದೇನೋ, ಬರೀ ದುಷ್ಕಾ ತಗೊಂಡ್ರೆ 30 ಇರ್ಬೋದೇನೋ. ಮೋಸ್ಟ್ಲಿ ಇದನ್ನ ಚಾಟ್ ಅಂತ ಟ್ರೀಟ್ ಮಾಡ್ತಾರೆ ಅನ್ಸುತ್ತೆ. ಇಷ್ಟೇ ಸಿಂಪಲ್ ಆಗಿದೆ ಮೆನು. ಅಂಡ್ ಕುಲ್ಲಡ್ ಚಾಯ್ ನಂಗೆ ತುಂಬಾ ಇಷ್ಟ ಆಯ್ತು. ಚಾಯ್ ಬಂದಾಗ ಮಾಡ್ತಾ ಇದ್ರು. ಸೊ ಕುಲ್ಲಡ್ ಮಸಾಲಾ ಚಾಯ್ ಡೆಫಿನೆಟ್ಲಿ ಅದರಿಂದಾನೇ ಎಂಡ್ ಮಾಡ್ತೀವಿ. ಸೊ ಇಷ್ಟೇ ಮೆನು ಇವ್ರದ್ದು. ಅಂಡ್ 3 ಗಂಟೆಯಿಂದ 10 ಗಂಟೆ ತನಕ ತೆಗ್ದಿರುತ್ತೆ. ಸೋಮವಾರದ ಹೊತ್ತು ರಜಾ. ನೆಕ್ಸ್ಟ್ ಏನ್ ಟ್ರೈ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದೀನಿ. ನೆಕ್ಸ್ಟ್ ಲಿಟ್ಟಿ ಚೋಕಾ ಹೇಳಿದೀನಿ. ಸೊ ಇದು ಲಿಟ್ಟಿ ಆಗ್ತಾ ಇದೆ ಇಲ್ಲಿ. ಲಿಟ್ಟಿ ಏನಾ? ಹಾ, ಗೋಧಿ ಹಿಟ್ಟು ಅನ್ಸುತ್ತೆ ಇದಲ್ವಾ ಲಿಟ್ಟಿ, ಮೋಸ್ಟ್ ಪ್ರಾಬಬ್ಲಿ. ಆಟ ಏನಾ? ಸ್ಟಫಿಂಗ್. ಹಾ, ಇದು ಮೇಲ್ಗಡೆ ಬಂದು ಗೋಧಿ ಹಿಟ್ಟು, ಆಕ್ಚುಲಿ ಒಳಗಡೆ ಬಂದು ಸ್ಟಫಿಂಗ್ ಇರುತ್ತೆ. ಸತ್ತುದು ಸ್ಟಫಿಂಗ್ ಇರುತ್ತೆ. ಚೆನ್ನಾಗಿ ಕೆಂಡದಲ್ಲೇನೆ ಇದನ್ನ ಇದು ಮಾಡ್ತಿದ್ದಾರೆ ನೋಡಿ. ತಂದೂರ್ ಆಗ್ತಾ ಇದೆ ನಮ್ಗೆ, ತಂದೂರ್. ಬಟ್ ದಿಸ್ ಇಸ್ ವೆರಿ ಹೆಲ್ದಿ ಅಂತ ಕೇಳಿರೋದು ನಾನು. ದಿಸ್ ಡಿಶ್ ಇಸ್ ವೆರಿ ಹೆಲ್ದಿ ಅಂತ ನಾನು ಕೇಳಿರೋದು. ನಾನು ಟ್ರೈ ಮಾಡಿದ್ದೀನಿ ಲಿಟ್ಟಿ ಚೋಕಾನ ಟ್ರೈ ಮಾಡಿದ್ದೀನಿ ನಾನು. ಬಟ್ ಇಲ್ಲಲ್ಲ, ಬೇರೆ ಕಡೆ ನಮ್ಮನೆ ಹತ್ರ ಒಬ್ರು ಲಿಟ್ಟಿ ಚೋಕಾ ಮಾಡ್ತಾ ಇದ್ರು. ಸೊ ಅಲ್ಲಿ ಟ್ರೈ ಮಾಡಿದ್ದೆ ನಾನು. ನನಗೆ ತುಂಬಾ ಇಷ್ಟ ಆಗಿತ್ತು ಲಿಟ್ಟಿ ಚೋಕಾ. ಪ್ರಶಾಂತ್ಗೂ ಇಷ್ಟ ಆಗಿತ್ತು. ಆಲಾಪ್ಗೆ ಅಷ್ಟು ಇಷ್ಟ ಆಗಿರ್ಲಿಲ್ಲ, ಅವ್ನಿಗೆ ಇಷ್ಟ ಆಗಿರ್ಲಿಲ್ಲ. ಒಳಗಡೆ ಸ್ಟಫಿಂಗು ಯಾವ್ದು ಇಷ್ಟ ಆಗಿರ್ಲಿಲ್ಲ ಅವ್ನಿಗೆ. ಚೋಕಾ ಅಂದ್ರೆ ಏನ್ ಮಾಡ್ತಾರೆ ಇವರು, ಬದನೆಕಾಯಿ ಮತ್ತೆ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡಿ ಒಂದು ಗ್ರೇವಿ ತರ ಮಾಡ್ತಾರೆ. ಅಂಡ್ ಒಂದು ಚಟ್ನಿ ಕೊಡ್ತಾರೆ. ನನ್ಗೆ ಜೋಳ ಮಾಡ್ತಾ ಇರೋ ತರ ಫೀಲ್ ಬರ್ತಾ ಇದೆ. ಜೋಳ ಕಾಯ್ತಾ ಇರ್ತೀವಿ ಗೊತ್ತಾ, ನಾವು ನಿಂತ್ಕೊಂಡು ಜೋಳ ಸುಡ್ತಾ ಇದ್ರೆ ನಿಂತ್ಕೊಂಡು ಕಾಯ್ತಿರ್ತೀವಲ್ಲ, ಆ ತರ ಫೀಲ್ ಬರ್ತಾ ಇದೆ. ನಾನು ದೂರದಿಂದ ನೋಡ್ಬಿಟ್ಟು ಆಲೂಗಡ್ಡೆಗೆ ಇಟ್ಟಿದ್ದಾರೆ ಅನ್ಕೊಂಡೆ. ಆಮೇಲೆ ಹತ್ರ ಬಂದ್ಮೇಲೆ ಗೊತ್ತಾಯ್ತು ಲಿಟ್ಟಿ ಅಂತ. ಸೊ ಲಿಟ್ಟಿ ಚೋಕಾ ಲೆಟ್ಸ್ ಟ್ರೈ, ನೋಡೋಣ. ನೋಡಿ, ಈ ಲಿಟ್ಟಿನ ಇವಾಗ ತುಪ್ಪದಲ್ಲಿ ಹಾಕಿ ತೆಗಿತಿದ್ದಾರೆ. ಕರಗಿಸಿರುವಂತ ತುಪ್ಪ ಆಕ್ಚುಲಿ. ತುಪ್ಪನ ಕರಗಿಸಿ ಅದರಲ್ಲಿ ಫುಲ್ ಲಿಟ್ಟಿನ ಡಿಪ್ ಮಾಡ್ಬಿಟ್ಟಿದ್ದಾರೆ. ನೋಡೋಣ.
ಲಿಟ್ಟಿ ಚೋಕಾ. ಬನ್ನಿ. ನೋಡಿ ಇಲ್ಲಿ ನಾನು ಹೇಳಿದೆ ನಿಮಗೆ, ಲಿಟ್ಟಿ ಇದು 3 ಲಿಟ್ಟಿ ಕೊಟ್ಟಿದ್ದಾರೆ. ಗೋಧಿ ಹಿಟ್ಟು ಒಳಗಡೆ ಸತ್ತು ಸ್ಟಫಿಂಗ್ ಇರುತ್ತೆ, ತುಪ್ಪದಲ್ಲಿ ಅದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಚೋಕಾ. ಚೋಕಾ ಬಂದು ಇದು ಬದನೆಕಾಯಿ, ಆಲೂಗಡ್ಡೆ, ಟೊಮೆಟೊ ಎಲ್ಲ ಮ್ಯಾಶ್ ಮಾಡಿ ಒಂದು ಸೈಡ್ ಡಿಶ್ ತರ ಮಾಡ್ತಾರೆ. ಇದು ನನ್ನ ಪ್ರಕಾರ ಏನು ಬೇಯಿಸೋದೇನಿಲ್ಲ ಅನ್ಸುತ್ತೆ. ಬೇಯಿಸೋದು ಅಂದ್ರೆ ಇನ್ ದ ಸೆನ್ಸ್ ಬದನೆಕಾಯಿನ ಸುಟ್ಟಿರ್ತಾರೆ, ಆಲೂಗಡ್ಡೆನ ಬೇಯಿಸಿರ್ತಾರೆ, ಬಟ್ ಅದು ಬಿಟ್ಟು ಬಿಸಿ ಮಾಡೋದು, ಕುದಿಸೋದು ಈ ಥರದೆಲ್ಲ ಏನೂ ಇಲ್ಲ. ಆ್ಯಂಡ್ ಪುದೀನ ಚಟ್ನಿ ಕೊಟ್ಟಿದ್ದಾರೆ, ಈರುಳ್ಳಿ ಎಲ್ಲ ಹಾಕಿ ಪುದೀನ ಚಟ್ನಿ ಕೊಟ್ಟಿದ್ದಾರೆ, ಹಸಿ ಈರುಳ್ಳಿ ಹಾಕಿದ್ದಾರೆ ಮೇಲೆ. ಇದು ಇವ್ರದ್ದೇನೋ ಸ್ಪೆಷಲ್ ಟೊಮ್ಯಾಟೊ ಚಟ್ನಿ ಅಂತ ಹೇಳಿದ್ರಲ್ವಾ, ಟೊಮ್ಯಾಟೊ ಚಟ್ನಿಗೆ ಒಂದು ಸ್ವಲ್ಪ ಪುದೀನ ಚಟ್ನಿ ಹಾಕಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಮಸಾಲ, ಇವ್ರು ಚೆನ್ನ ಮತ್ತು ಆಲೂಗಡ್ಡೆ ಇಷ್ಟು ಕೊಟ್ಟಿದ್ದಾರೆ ಕಾಂಬಿನೇಷನ್ ಇದಕ್ಕೆ. ಸೊ ನಾನು ಏನು ಕಾಂಬಿನೇಷನ್ ತೊಗೊಳ್ದೆ, ಫಸ್ಟ್ ಬರೀ ಲಿಟ್ಟಿನ ಟ್ರೈ ಮಾಡ್ತೀನಿ, ಸರಿನಾ? ತೋರಿಸ್ತೀನಿ ನಿಮಗೆ ನೋಡಿ ಲಿಟ್ಟಿ. ಒಳಗಡೆ ಸತ್ತು ಇನ್ನು ಏನೇನು ಸ್ಟಫಿಂಗ್ ಹಾಕಿದಾರೋ ಕರೆಕ್ಟಾಗಿ ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲ. ಹಾಗೆ ಲಿಟ್ಟಿ ತುಂಬ ಚೆನ್ನಾಗಿದೆ. ವೆರಿ ನೈಸ್. ಚೋಕಾ ಟ್ರೈ ಮಾಡೋಣ. ಇದಕ್ಕೂ ಏನು ಗೊತ್ತಾ, ಹಸಿ ಈರುಳ್ಳಿ ಇರುತ್ತೆ. ಇದು ಒಂಥರ ಹೊಸದಾಗಿ ಫಸ್ಟ್ ತಿನ್ನೋರ್ಗೆ ಇಷ್ಟ ಆಗತ್ತೆ, ಇಷ್ಟ ಆಗಲ್ಲ, ಆ ಥರ ಕನ್ಫ್ಯೂಷನ್. ನನಗೆ ತುಂಬ 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 ಇಷ್ಟ ಆಯ್ತಾ. ಫಸ್ಟ್ ಟೈಮ್ ತಿಂದೇನೆ ನಂಗೆ ಲಿಟ್ಟಿ ಚೋಕಾ ತುಂಬ ಇಷ್ಟ ಆಗೋಗಿತ್ತು. ಸೊ ಒಂಥರ ನ್ಯೂ ಟೇಸ್ಟ್ ಇದು. ಇಟ್ ಇಸ್ ವೆರಿ ನೈಸ್, ನಂಗೆ ಇಷ್ಟ. ಆ್ಯಂಡ್ ಆಲ್ಸೋ ಇಟ್ ಇಸ್ ವೆರಿ ಹೆಲ್ದಿ. ಸೊ ಲಿಟ್ಟಿ ಚೋಕಾ ಜೊತೆಗೆ ಆಮೇಲೆ ಪುದೀನ ಚಟ್ನಿ ತಿಂತೀನಿ. ತುಂಬ ಚೆನ್ನಾಗಿದೆ. ಪುದೀನ ಚಟ್ನಿನೂ ತುಂಬ ಚೆನ್ನಾಗಿದೆ. ಇವಾಗಲೇ ಚಾಟಲ್ಲಿ ಸಪ್ರೇಟಾಗಿ ಫ್ಲೇವರ್ ಸಿಕ್ಕಿರಲಿಲ್ಲ. ಇವ್ರು ಟೊಮೆಟೊ ಚಟ್ನಿ ಸಪ್ರೇಟಾಗಿ ಟೇಸ್ಟ್ ಮಾಡಿ ನೋಡ್ತೀನಿ. ಟೊಮೆಟೊ ಚಟ್ನಿಗೆ ಒಂಚೂರು ಉಪ್ಸಾಲು, ಸ್ವಲ್ಪ ಹಸಿ ಹಸಿ ಇದೆ ಟೊಮೆಟೊ ಚಟ್ನಿ. ಏನೋ ಇವ್ರು ಸ್ಪೆಷಲ್ ಅಂದರು, ಮೇ ಬಿ ಹಿಂಗೆ ಮಾಡ್ತಾರೋಣ, ಸ್ವಲ್ಪ ಹಸಿ ಹಸಿ ವಾಸನೆ. ನಂಗೆ ಟೊಮೆಟೊ ಚಟ್ನಿ ಅಷ್ಟು ಇಷ್ಟ ಆಗಲಿಲ್ಲ. ಬಿಹಾರ ಜಾರ್ಖಂಡ್ದು ಸ್ಪೆಷಲ್ಲು ಲಿಟ್ಟಿ ಚೋಕಾ ಮತ್ತು ದುಷ್ಕಾವ್ ಎಲ್ಲ. ಈ ಮಸಾಲ ತಿಂದಿದ್ದೆಲೆ ನಾ ಹೇಳ್ತಿದ್ದೆ ಗೊತ್ತಾ, ಏನೋ ಒಂದು ಸಪ್ರೇಟ್ ಫ್ಲೇವರ್ ಬರ್ತಿದೆ, ಇವ್ರನ್ನ ಕೇಳಬೇಕು ಅಂತ. ದಟ್ ಇಸ್ ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ. ಇವರು ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರಂತೆ, ಬಟ್ ಅದೇ ನಿಮಗೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ನಾನು ಹೇಳ್ದೆ ಗೊತ್ತಾ, ನಾವು ಹಾಕದೇ ಇರೋವಂಥದ್ದು ಏನೋ ಒಂದು ಹಾಕಿದ್ದಾರೆ ಇವರು ಅಂತ. ಸೊ ಅದು ಸಾಸಿವೆ ಎಣ್ಣೆ. ಇದು ಬಂದು ತ್ಯಾಗರಾಜ್ ನಗರಲ್ಲಿ ಬರುತ್ತೆ ನಿಮಗೆ. ಲಿಟ್ಟಿ ದುಷ್ಕಾವಾಲೆ ಅಂತ ಹಾಕೊಂಡ್ರೆ ನಿಮಗೆ ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ. ಅಯ್ಯೋ ಮಾತಾಡೋದ್ರಲ್ಲಿ ಕೆಳಗೆ ಬೀಳಿಸ್ಬಿಟ್ಟೆ ಒಂಚೂರು. ಓಕೆ, ಲಿಟ್ಟಿ ದುಷ್ಕಾವಾಲೆ ಅಂತ ಹಾಕೊಂಡ್ರೆ ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ. 3 ಗಂಟೆಯಿಂದ 10 ಗಂಟೆ ತನಕ ಓಪನ್ ಇರುತ್ತೆ. 2 ವೀಲರ್ ಬಂದ್ರೆ ವಾಸಿ. ಇಲ್ಲಿ ಪಾರ್ಕಿಂಗು ನಿಮಗೆ ಸಿಗಲ್ಲ, ಚಿಕ್ಕ ರೋಡ್ ಇದು. ಓಕೆನಾ? ಇದಿಷ್ಟರಲ್ಲೂ ನಂಗೆ ಕಾಂಬಿನೇಷನ್ ತುಂಬಾ ಇಷ್ಟ ಆಗಿದ್ದು ಇದು ಲಿಟ್ಟಿ ಚೋಕಾ ಬಿಟ್ರೆ ಪುದೀನ ಚಟ್ನಿ ತುಂಬಾ ಇಷ್ಟ ಆಯ್ತು. ಇದಕ್ಕೆ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿದೆ. ಇದೆರಡು ಮ್ಯೂಸಿಕ್ ಪ್ಲೀಸ್. ಥ್ಯಾಂಕ್ ಯು. ನೋಡೋದಕ್ಕೆ ಈ ಲಿಟ್ಟಿ ನಮ್ಮ ಪಡ್ಡು ತರ ಕಾಣಿಸುತ್ತೆ ನೋಡಿ. ಈ ನಾರೆಲ್ಲ ಬದನೆಕಾಯ್ದು ನೋಡಿ, ಬದನೆಕಾಯಿ ನೋಡಿ, ಗೊತ್ತಾಗತ್ತೆ ನೋಡಿ. ಬದನೆಕಾಯಿನ ಕ್ಯೂಚಿರೋದು ನೋಡಿ, ಬದನೆಕಾಯಿ ಸುಟ್ಟು ಹಿಂಗ್ ಮಾಡಿರ್ತಾರೆ. ಬಟ್ ಇದು ಬಿಸಿ ಇರಲ್ಲ. ಈ ಚಾರ್ಕೋಲ್ ಮೇಲೆ ಸುತ್ತಿರೋ ಫ್ಲೇವರ್ ಇದೆಯಲ್ಲ, ಅದು ಸೂಪರ್ ಆಗಿ ಬರ್ತಾರೆ. ಅದ್ರ ಜೊತೆಗೆ ತುಪ್ಪದಲ್ಲಿ ಅದಿದಲ್ಲ, ನೀಟಾಗೆ ಅದೆರಡು ಫ್ಲೇವರು ಫಸ್ಟ್ ಟಕ್ಕಂತ ನಾಲ್ಗೆ ಮೇಲೆ ಬರುತ್ತೆ. ಆಮೇಲೆ ಒಳಗಡೆ ಹಾಕಿರೋ ಹಿಟ್ಟು ನನಗೆ ಐ ಡೋಂಟ್ ನೋ ಇದು ಏನು ಹಿಟ್ಟು ಅಂತ, ಬಟ್ ಈ ಹಿಟ್ಟು ಬಂದು ಒಂದೊಂದ್ಸತಿ ಕಚೋರಿ ಒಳಗೆ ಹಾಕಿರ್ತಾರೆ ಗೊತ್ತಾ, ಆ ಥರ ಟೇಸ್ಟು ಬರ್ತಾರೆ. ಏನೋ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ನಾನು ಇದು ತೊಗೊಳ್ತೀನಿ, ನನಗಿದೆ
ಪುದೀನಾ ಚಟ್ನಿ ಇದೆ ಚೆನ್ನಾಗಿ ಕಾಣಿಸ್ತಾ ಇರೋದು. ಪುದೀನಾ ಚಟ್ನಿ ಫ್ಲೇವರ್ ಸವಾಲ ಇದೆ. ಚೌಕಾದ ಬದನೆಕಾಯಿ ಇದೆಯಲ್ಲ, ಚೌಕ ತಗೊಳಕ್ಕೆ ಧೈರ್ಯ ಬರ್ತಾರೆ. ಬದನೆಕಾಯಿ ಅಂದ್ಬಿಟ್ಟು ಹೇಳಿ ಇಷ್ಟೋ ತನಕ. ನನಗೆ ಹಸಿ ಬದನೆಕಾಯಿ ತರ ಬರುತ್ತೆ. ಏನೇ ಅವ್ರು ಆಚೆ ಕಡೆಯಿಂದ ಸುಟ್ಟಿದ್ರು ಫಸ್ಟ್ ಆಫ್ ಆಲ್ ಬದನೆಕಾಯಿ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಬದನೆಕಾಯಿ ಇಷ್ಟ ಇಲ್ಲ. ಜೊತೆಗೆ ಈ ಹಸಿ ಬದನೆಕಾಯಿ ಫ್ಲೇವರು, ಹಸಿ ಈರುಳ್ಳಿ ಫ್ಲೇವರು, ಈರುಳ್ಳಿ ಓಕೆ ಚೆನ್ನಾಗಿದೆ. ಬಟ್ ಏನಂದರೆ ಆ ಹಸಿ ಬದನೆಕಾಯಿ ಫ್ಲೇವರ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೈಕಾಲಜಿ ಅಲ್ಲ, ದಟ್ ಈಸ್ ಫ್ಯಾಕ್ಟ್. ದಟ್ ಚೌಕ ನಾನು ಆವಾಗಲೇ ಟೇಸ್ಟ್ ಮಾಡಿದೆ. ಟೊಮೆಟೊ ಚಟ್ನಿ ಓಕೆ ನನಗೆ. ಪುದೀನಾ ಚಟ್ನಿ ಚೆನ್ನಾಗಿದೆ. ಈ ಮಸಾಲಾನು ಚೆನ್ನಾಗಿತ್ತು. ಅದ್ರ ಜೊತೆ ಟೇಸ್ಟ್ ಮಾಡೋಣ. ಯಾವುದೋ ಡಿಶುಮ್ ಜೊತೆ ಟೇಸ್ಟ್ ಮಾಡೋಣ. ಅದು ಚೆನ್ನಾಗಿದೆ. ಓವರ್ ಆಲ್ ಚೆನ್ನಾಗಿದೆ. ಒಂದ್ಸತಿ ಜಾರ್ಖಂಡ್ ಡಿಶ್ ಟ್ರೈ ಮಾಡಲೇಬೇಕು. ನಾನು ಫಸ್ಟ್ ಟೈಮ್ ಅಂದರೆ ನಾನು ತಿಂದಿದ್ದೆ, ಲಿಟ್ಟಿ ಚೌಕ ತಿಂದಿದ್ದೆ ನಮ್ಮ ಮನೆ ಹತ್ರ ಒಂದು ಹೋಟ್ಲಲ್ಲಿ. ಬಟ್ ಅವರು ಇಷ್ಟು ದಪ್ಪ ಕೊಟ್ಟಿದ್ರು, ಒಂದು ಕ್ರಿಕೆಟ್ ಬಾಲ್ ಥರ. ಇದು ಟೇಬಲ್ ಟೆನ್ನಿಸ್ ಪಿಂಗ್ ಪಾಂಗ್ ಬಾಲ್ ಥರ ಇದೆ. ಬಟ್ ಅವ್ರು ಇಷ್ಟು ದಪ್ಪ ಕೊಟ್ಟಿದ್ರು. ಆ್ಯಂಡ್ ಇದು ಚೆನ್ನಾಗಿದೆ. ಇದು ಲೇಯರು ತಿನ್ನಾಗಿದೆ. ಅವರು ತಿಕ್ಕಾಗಿತ್ತು, ಅದು ಮುರಿದು ಆ ಚಪಾತಿ ಇದೆಲ್ಲ. ಇದು ತಿನ್ನಾಗಿದೆ, ಇದು ಚೆನ್ನಾಗಿದೆ, ಸೂಪರ್. ವಾವ್, ತಂದೂರಿ ಕುಲ್ಲಟ್ ಚಾಯ್ ತುಂಬಾ ಇಷ್ಟ. ಆಕ್ಚುಲಿ ಇದು ಮಾಡೋ ಪ್ರಾಸೆಸ್ಸು ಇಷ್ಟ ನನಗೆ, ಇದು ಇಷ್ಟ. ಅಂಡ್ ಆಲ್ಸೋ ನಿಮಗೆ ತೋರ್ಸಕ್ಕೆ ಅಂತ ಇದನ್ನ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಹಿಟ್ಟಿನ ಏನ್ ಮಾಡಿದ್ರು ಗೊತ್ತಾ, ಬಿಸಿ ಮಾಡಿದ್ರಲ್ವಾ, ಮಾಡಿದ ತಕ್ಷಣ ಕಟ್ ಮಾಡ್ಬಿಟ್ಟು ತುಪ್ಪಲ್ಲಿ ಡಿಪ್ ಮಾಡ್ಬಿಟ್ರು. ಸೊ ಕಟ್ ಮಾಡಿ ಡಿಪ್ ಮಾಡಿದ್ರಿಂದ ಒಂಚೂರು ನೋಡಿ ಫುಲ್ ಒಳಗಡೆ ಸ್ಟಫಿಂಗಿಗೆಲ್ಲ ತುಪ್ಪ ಬಂದು ಸೇರ್ಕೊಂಡಿದೆ. ಕಾಣಿಸ್ತಾ ಇದೆಯಾ? ಒಳಗಡೆ ಸ್ಟಫಿಂಗಿಗೂ ತುಪ್ಪ ಬಂದು ಸೇರ್ಕೊಂಡಿದೆ ಫುಲ್ಲು. ಸೊ ತುಪ್ಪದ ಫ್ಲೇವರ್ ಫುಲ್ ಎಂಡ್ ತನಕ ಸಿಗುತ್ತೆ ನಿಮಗೆ. ಈಗ ಚಾಯ್ ಟೇಸ್ಟ್ ಮಾಡ್ಬಿಡೋಣ. ಬಿಸಿ ಇರ್ಬೋದಲ್ಲ ತುಂಬ? ಬೇಗನೆ ನೋಡೇ ನೋಡಿ. ತಂದೂರ್ ಫ್ಲೇವರ್ ಸಗಡ ಬರ್ತಾರೆ. ಓಕೆ, ನನಗೆ ಕುಡಿಯಕ್ಕೆ ಮತ್ತೆ ಭಯ, ಬಿಸಿ ಇರುತ್ತೆ ನಾನು ತುಂಬ ಅಂತ. ನಿಜ ಭಯ ಆಗ್ತಿದೆ ಕುಡಿಯೋಕ್ಕೆ. ಬಿಸಿ ಇರ್ಬೋದು, ನೀವು ಫಸ್ಟ್ ಕುಡಿದು ನೋಡಿ. ಬಿಸಿ ಇರ್ಬೋದಲ್ಲ? ನಿಧಾನ ಬರೀ ಮೇಲ್ಗಡೆ ಲೇಯರ್ ಮಾತ್ರ ತಗೊಂಡೆ. ಚೆನ್ನಾಗಿದೆ. ಸ್ವಲ್ಪ ಸಕ್ಕರೆ ಕಡಿಮೆ ಇರಬೇಕಿತ್ತು. ಇದು ಸಕ್ಕತ್ತಾಗಿದೆ, ಬಟ್ ಸ್ವೀಟ್ ಆಗಿದೆ ಫುಲ್ಲು. ಟೀ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ ಟೀ. ಮಾಡುವಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಕಡಿಮೆ ಹೇಳಿದ್ರೆ ನನಗೆ ಇನ್ನೂ ಚೆನ್ನಾಗಿ ಅನಿಸ್ತಾ ಇತ್ತು. ನೋಡ್ತಾ ಇದ್ರಂತೆ ನೋಡಿ ಅವ್ರು ಮಾಡೋದು. ಅದಕ್ಕೆ ಸ್ವೀಟ್ ಆಗಿದೆ ಫುಲ್ಲು, ಬಟ್ ಸಖತ್ ಸ್ಮೋಕಿ ಫ್ಲೇವರ್ ಇದೆ, ಚೆನ್ನಾಗಿದೆ. ಟೀ ಮಾತ್ರ ಮಿಸ್ಸೇ ಮಾಡಬೇಡಿ, ಇಲ್ಲ ಆಯ್ತಾ? ಮಾಡುವಾಗ ಸ್ವಲ್ಪ ಸಕ್ಕರೆ ಕಡಿಮೆ ಅಂತ ನೀವು ಹೇಳೋದನ್ನ ಮರಿಬೇಡಿ. ನಂತರ ಸೂಪರ್ ಆಗಿದೆ. ನಾನೇನು ಗೊತ್ತಾ, ಆಗ್ಲಿಂದ ಅಬ್ಸರ್ವ್ ಮಾಡ್ತಿರೋದು
ಇಲ್ಲಿ ಬಂದವರೆಲ್ಲ ಬಹುಶಃ ರೆಗ್ಯುಲರ್ ಆಗಿ ಬರೋರೆ ಅನ್ಸುತ್ತೆ, ಯಾಕಂದ್ರೆ ಎಲ್ರೂ ದುಷ್ಕಾ ತಗೊಳ್ತಾ ಇದ್ರು. ಸೊ ಆ ಡಿಶ್ ಫೆಮಿಲಿಯರ್ ಇರೋರೆ ಬಂದಿದ್ದಾರೆ ಅನ್ಸುತ್ತೆ, ಅಥವಾ ಇಲ್ಲಿ ಅವ್ರಿಗೆ ಅಭ್ಯಾಸ ಆಗಿದೆ ಅನ್ಸುತ್ತೆ. ಒಟ್ನಲ್ಲಿ ಬಂದವರೆಲ್ಲ ದುಷ್ಕಾ ಅಂತೂ ಕಂಪಲ್ಸರಿ ತಗೊಳ್ಳೋದನ್ನ ನೋಡಿದೆ. ಸೊ ಇಟ್ ಇಸ್ ಗೊತ್ತಿರೋರು ಬರ್ತಿದಾರೋ ರೆಗ್ಯುಲರ್ ಆಗಿ ಬರ್ತಿದಾರೋ ಕನ್ಫ್ಯೂಷನ್. ಬಟ್ ದುಷ್ಕಾ ಅಂತೂ ಒಂಥರ ಫೇವ್ರೆಟ್ ಡಿಶ್ ಅನ್ನೋ ಥರ ಇದೆ ಇಲ್ಲಿ. ಇಲ್ಲಿ ಕೂತಾಗ ಇನ್ನೊಂದಷ್ಟು ಕಾಣಿಸ್ತು ನಂಗೆ ಮೆನೂನಲ್ಲಿ. ಮಸಾಲಾ ಕೋಕು, ಸ್ವೀಟ್ ಸ್ಯಾಂಡಿ ಬ್ಲಾಸ್ಟರು, ಸ್ವೀಟ್ ಲಸ್ಸಿ, ಫ್ರೆಶ್ ಲೈಮ್ ವಾಟರು ಎಲ್ಲ. ಚಾಯ್ 15 ರೂಪಾಯಿ ಅಂತ ಇದೆ, ಮಾಮೂಲಿ ಚಾಯಿ. ತಂದೂರಿ ಚಾಯಿ 45 ಇರ್ಬೇಕೇನೋ. ತಂದೂರಿ ಚಾಯ್ 45. ಇನ್ನೆಲ್ಲ 60, 60, 80 ಸ್ವೀಟ್ ಲಸ್ಸಿ ಎಲ್ಲ ಕಾಣಿಸ್ತಾ ಇದೆ. ಸ್ವೀಟ್ಸ್ ಎಲ್ಲ ಇವತ್ತು ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ದುಷ್ಕಾ ಟ್ರೈ ಮಾಡಿದ್ವಿ, ಲಿಟ್ಟಿ ಚೋಕಾ ಟ್ರೈ ಮಾಡಿದ್ವಿ, ಮಸಾಲಾ ಚಾಯ್ ಟ್ರೈ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ನೀವು ಬಿಹಾರ್ ಮತ್ತೆ ಜಾರ್ಖಂಡದು ಸ್ಪೆಷಲ್ ಡಿಶಸ್ ಟ್ರೈ ಮಾಡಬೇಕು ಅಂತಿದ್ರೆ ತ್ಯಾಗರಾಜ ನಗರದಲ್ಲಿರುವಂತಹ ಈ ಲಿಟ್ಟಿ ದುಷ್ಕಾ ವಾಲೆಗೆ ಬನ್ನಿ. ಲಿಟ್ಟಿ ದುಷ್ಕಾ ವಾಲೆಗೆನ ನೀವು GPS ಗೂಗಲ್ ಮ್ಯಾಪಲ್ಲಿ ಹಾಕೊಂಡ್ರೆ ಸಿಗುತ್ತೆ, ಡೈರೆಕ್ಟ್ ಆಗಿ ಬರಬಹುದು. ನಾನು ಇವ್ರಿಗೆ ರೇಟಿಂಗ್ ಕೊಡಕ್ ಹೋಗಲ್ಲ, ಬಿಕಾಸ್ ನಾನು ಈ ಒಂದು ಕ್ಯೂಸಿನ್ ಏನಿದೆ ಇದು ನಾನು ಎಲ್ಲೂ ಟ್ರೈ ಮಾಡಿಲ್ಲ. ಸೊ ನಾನು ಕಂಪೇರ್ ಮಾಡಕ್ ಆಗದೆ ಇರೋದ್ರಿಂದ ನಾನು ರೇಟಿಂಗ್ ಕೊಡಕ್ ಹೋಗಲ್ಲ. ಬಟ್ ಕ್ವೈಟ್ ಪಾಕೆಟ್ ಫ್ರೆಂಡ್ಲಿ ಆ್ಯಂಡ್ ಪ್ಲೇಸ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಒಂದು ಸಲ ಬಂದು ಖಂಡಿತ ನೀವು ರುಚಿ ನೋಡಬೇಕು, ಯಾಕಂದರೆ ಬೇರೆ ಬೇರೆ ರಾಜ್ಯಗಳ ಪ್ಯಾಲೆಟ್, ನಮಗೂ ಬೇರೆ ಬೇರೆ ರಾಜ್ಯಗಳ ಡಿಶ್ ಟ್ರೈ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಎಸ್, ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ ಬೈ ಬೈ, ಲವ್ ಯು ಆಲ್.